ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಸಂಜೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ, ಯಾಕಂದರೆ ತುಂಬ ಜನ ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದೀರಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಅನಿಸುತ್ತೆ ನಿಮ್ಮ ಈ ಸಪೋರ್ಟ್ ನೋಡಿಬಿಟ್ಟು. ಇದೇ ರೀತಿ ಕೊನೆವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ವ್ಲಾಗ್ನ ಶುರು ಮಾಡಿದ್ದು, ಯಾಕೆಂದರೆ ನಮ್ಮೂರಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಸ್ವಲ್ಪ ವರ್ಕ್ಸ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಪಾವಗಡ ಹೋಗಿ ಬರೋದಿತ್ತು, ಅದನ್ನು ಹೋಗಿ ಬಂದು ಮತ್ತು ಸಂಜೆ ಈಗ ಬಂದಿದ ತಕ್ಷಣ ಅಡುಗೆಗೆ ಅಂತ ಇಟ್ಕೊಂಡೆ. ಇವತ್ತು ಅಂದರೆ ನಾಟಕನೂ ಇದೆ ನಮ್ಮೂರಲ್ಲಿ, ಡ್ರಾಮಾ ಆಡ್ತಾಯಿದ್ದಾರೆ ಸಾಮಾಜಿಕ. ಹಂಗಾಗಿ ಆ ಕಡೆ ಹೋಗಬೇಕು ಅಂತ ನಮ್ಮ ಮನೆಯವ್ರು ಅಂತ ಇದ್ದರು. ನನಗೆ ಬೆಳಿಗ್ಗೆ ಆದರೆ ಇದು ತುಮಕೂರು ಹೋಗಬೇಕಾಗಿತ್ತು. ಸೊ ಹಂಗಾಗಿ ಹೆವಿ ವರ್ಕ್ಸ್ ಇತ್ತು, ಇನ್ನು ಮನೆ ಕೆಲಸ ಎಲ್ಲ ಹಂಗೆ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತಂದು ಈಗ ಸದ್ಯಕ್ಕೆ ಅಡುಗೆ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ಇದು ಖಾರದ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಅರವಿಂದನಿಗೆ ತಗೊಂಡೋಗೋಣ ತುಮಕೂರಿಗೆ ಅಂತಂದು. ಅದಕ್ಕೋಸ್ಕರ ಇನ್ನು ಹೆವಿ ಕೆಲಸ 12 ಗಂಟೆವರೆಗೂ ಈ ಕೆಲಸನೇ ಹಿಡಿಯುತ್ತೆ. ನೆಕ್ಸ್ಟು ನಾನು ಅದಾದಮೇಲೆ ವೀಡಿಯೋ ಶೂಟ್ ಇದೆ ಸ್ವಲ್ಪ, ಆದರೆ ನೈಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತುಮಕೂರು ಹೋಗಿ ಬಂದು ಮಾಡ್ಕೊಳ್ಳೋಣ ಅಂತ ಅದನ್ನೇ ಮಾತಾಡ್ತಾಯಿದ್ದೆ ನಮ್ಮ ಮನೆಯವ್ರ ಹತ್ರ. ನಮ್ಮ ಮನೆಯವರು ಇಲ್ಲೇ ಕೂತ್ಕೊಂಡು ಸ್ವಲ್ಪ ನನಗೆ ಎಲ್ಲ ವೀಡಿಯೋ ಶೂಟ್ ಇದೆಲ್ಲ ಮಾಡಿಕೊಡ್ತಾಯಿದ್ರು. ಹಾಗೆಯೇ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡೋದು ಅಭ್ಯಾಸ ಅವರಿಗೆ ಕೂತ್ಕೊಂಡು. ಸೊ ನನ್ನ ವೀಡಿಯೋಸು ಮತ್ತು ಈ ರೀತಿ ನನ್ನ ರೀತಿ ಮಾಡೋದು ಮತ್ತು ರಿಲೇಟೆಡ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ, ಆ ಥರ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರು ನೋಡಿ ಈ ಥರ ಮಾಡ್ತಾರೆ, ಇವ್ರು ಈ ಥರ ಮಾಡ್ತಾರೆ ಅಂತ ನನಗೂ ಒಂದು ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾ ಇರ್ತಾರೆ. ಮತ್ತು ಏನಾದರೂ ನಾನು ರಾಂಗ್ ಮಾಡಿದರೆ ಇನ್ನು ಆ ಥರ ಮಾಡಬೇಡ, ಈ ಥರ ಮಾಡು ಅಂತ ನಮ್ಮ ಮನೆಯವರು ಸಪೋರ್ಟಿವ್ ಆಗಿ ಪಾಸಿಟಿವ್ ಆಗಿ ಹೇಳ್ಕೊಡ್ತಾ ಇರ್ತಾರೆ ನನಗೆಲ್ಲನೂ. ಸೊ ಅದರಿಂದ ನಾನು ಇಷ್ಟೆಲ್ಲ ವರ್ಕ್ ಇದ್ದರೂ ಇಷ್ಟೆಲ್ಲ ರಿಸ್ಕ್ ಇದ್ರೂ ಸ್ವಲ್ಪ ಮುಂದೆ ಬರೋಕ್ಕೆ ಸಾಧ್ಯ. ಯಾಕೆಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಅಂತೂ ಎನಿ ಟೈಮ್ ಆಲ್ರೆಡಿ, ಸೊ ಯಾವಾಗ ಬೇಕಂದ್ರೂ ಅವಾಗ ವೀಡಿಯೋ ಶೂಟ್ ಮಾಡ್ಕೊಡಂದ್ರೆ ಮನೇಲಿದ್ದರೆ ಮಾಡಿಕೊಡ್ತಾರೆ ಖಂಡಿತ. ಯಾವುದೇ ಕಾರಣಕ್ಕೂ ನಾನು ಮಾಡಿಕೊಡಲ್ಲ, ಏನಕ್ಕೆ ಮಾಡ್ತೀಯಾ ಈ ಥರ ಯಾವತ್ತು ಇದುವರೆಗೂ ಅಂದವರೇ ಅಲ್ಲ ಅವರು. ಇನ್ನು ನಾನೇ ಒಂದೊಂದು ಸಾರಿ ಅಂತೀನಿ, ಇದು ತೋರಿಸ್ಕೊಟ್ಟೆ ಎಂಥ ಕೆಲಸ ತೋರಿಸ್ಕೊಟ್ಟಪ್ಪ, ನನಗಂತೂ ಫುಲ್ ರೆಸ್ಟೇ ಇಲ್ಲ, ಆ ಥರ ಕೆಲಸ ಇಟ್ಕೊಟ್ಟಿದೀಯ ಅಂತಂದರೆ ನಗ್ತಾ ಇರ್ತಾರೆ ನಮ್ಮ ಮನೆಯವರು. ನಿನಗೆ ದುಡ್ಡಿಗೆ ದುಡ್ಡು ಬರುತ್ತೆ, ಬೆಲೆನೂ ಸಿಗುತ್ತೆ, ಯಾರೋ ಏನೋ ಹೊಟ್ಟೆ ಸಲ್ದಿದ್ದಾರೆ ಅಂದ್ಕೊತಾರೆ ಅಂತ ನೀನೇನು ಬಾಧೆ ಪಡಬೇಡ. ಎಷ್ಟು ಜನ ನಿನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸಿಕ್ಕಿದಾಗ, ಸಾಕಲ್ವಾ? ಸೊ ನೀನು ಯಾವುದೋ ಒಂದು ಕಂಪ್ನಿಗೆ ಹೋಗಿದ್ರೆ ಅಷ್ಟು ಪ್ರೀತಿಯಿಂದ ಜನ ಎಲ್ಲ ಮಾತಾಡ್ಸಾರ. ಸೊ ನೋಡು, ಸೋಷಿಯಲ್ ಮೀಡಿಯಾ ಅಂದರೆ ಒಳ್ಳೆಯದಕ್ಕೂ ಇರುತ್ತೆ, ಕೆಟ್ಟದಕ್ಕೂ ಇರುತ್ತೆ. ನಾವು ಯಾವ ರೀತಿ ಬಳಸ್ಕೋಬೇಕೋ ಅದು ನಮ್ಮ ಕೈಯಲ್ಲಿರುತ್ತೆ ಅಷ್ಟೇ. ಸೊ ನಾವು ಒಳ್ಳೆ ರೀತಿಲಿ ಹೋಗ್ತಿದ್ದೀವಲ್ಲ, ಒಳ್ಳೆ ರೀತಿಲೇ ಹೋಗೋಣ. ಯಾರೇನಾದರೂ ಅಂದ್ಕೊಳ್ಳಿ, ಇದು ಒಳ್ಳೆ ಕೆಲಸನೇ ಮಾಡು, ಏನು ರೆಸ್ಟ್ ತಗೋ, ಸ್ವಲ್ಪ ಹೊತ್ತು ಮನೆಯಲ್ಲೇ ಇರ್ತೀಯಲ್ಲ, ರೆಸ್ಟ್ ತಗೋ ಮಾಡು ಅಂತಂದು ಹೇಳ್ತಾ ಇರ್ತಾರೆ. ಮಾಡ್ತೀನಿ, ಆದರೆ ಒಂದು ಸ್ವಲ್ಪ ಯಾವಾಗಲಾದರೂ ಬ್ಯುಸಿ ಇದ್ದಾಗ ಆಗಲ್ಲ ನನಗೆ. ವೀಡಿಯೋಸು, ಆ ಕಡೆ ಮನೆ ಕೆಲಸ, ಮತ್ತೇನಾದರೂ ಪ್ರಮೋಷನ್ಸ್ ಇದು ಬಂದರೆ ಹೆವಿ ವರ್ಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ನನಗೆ ರಿಸ್ಕ್ ಆದಾಗ ಹಂಗೆ ಅಂತಿರ್ತೀನಿ. ನಮ್ಮ ಮನೆಯವರು ಆ ರೀತಿ ನಂಗೆ ಸಮಾಧಾನ ಮಾಡ್ತಿರ್ತಾರೆ ಹೇಳಿ. ಆದರೂ ಪರವಾಗಿಲ್ಲ ಹೇಳ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ರೀತಿ ನಾವು ಸ್ಯಾಲ್ರಿ ತೊಗೊಳ್ಳೋವರೆಗೂ ಕಷ್ಟಪಟ್ಟಿದ್ದೀವಲ್ವ, ಅದೇ ನಾವೇನೋ ಒಂದು ಅಚೀವ್ ಮಾಡಿದ್ದೀವಿ ಅನ್ನೋ ಥರ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಯಾವಾಗ್ಲೂ. ಸೊ ನೀವು ಅಷ್ಟೇ, ಸುಮ್ಮನೆ ವೇಸ್ಟಾಗಂತೂ ಯಾರು ಇರೋಕ್ಕೆ ಹೋಗ್ಬೇಡ್ರಿ. ಇದೇ ಅಂತ ಅಲ್ಲ, ಸೋಷಿಯಲ್ ಮೀಡಿಯಾಗೆ ಬನ್ನಿ, ನೀವು ಯೂಟ್ಯೂಬೇ ಮಾಡಿ ಅಂತ ನಾನು ಹೇಳ್ತಿಲ್ಲ. ಸೊ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಪ್ಯಾಷನ್ ಏನಿರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಒಂದು ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಜ ಆಗುತ್ತೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಮತ್ತು ಅದರಿಂದ ಅರ್ನ್ ಆಗದೆ ಇರ್ಬೋದು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು. ಮತ್ತು ನಿಮ್ಗೊಂದು ಟೈಮ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮ್ನ ಯಾರಿಂದನೂ ನಿಲ್ಸೋಕ್ಕಾಗಲ್ಲ, ತಪ್ಸೋಕ್ಕಾಗಲ್ಲ. ಆ ಥರ ಒಂದು ಇದಿರುತ್ತೆ, ಒಂದು ನೇಮು ಮಾಡ್ಬೋದು, ಅದರಿಂದ ದುಡ್ಡು ದುಡಿಬೋದು. ಸೊ ಹಂಗಾಗಿ ನೋಡಿ, ಯಾರಾದರೂ ಇಂಥ ಕೆಲಸ ಅಂತಂದರೆ ನಾನು ಹೇಳ್ತಿಲ್ಲ, ಒಂದು ಟೈಲರಿಂಗ್ದಾಗಿರ್ಬೋದು, ಇಲ್ಲ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊತೀವಿ ನಾವು ಮನೆಯಲ್ಲಿ ಅಂದರೆ ಅದೂ ಆಗಿರ್ಬೋದು. ಏನೋ ನಿಮ್ಗೆ ಏನು ಇಷ್ಟನೋ ಅದು, ಒಟ್ಟಿನಲ್ಲಿ ಒಂದು ಓದ್ಬಿಟ್ಟು ಚೆನ್ನಾಗಿ ಮನೇಲಿರೋ ಅಂಥವ್ರು ಟ್ಯೂಷನ್ ಮಾಡ್ಕೊಡೋದು ಮಕ್ಕಳಿಗೆ. ಸೊ ಈ ಥರ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಏನೋ ಒಂದು ಮಾಡ್ಕೊಂಡ್ರೆ, ಸೊ ನಮ್ಮ ಖರ್ಚಿಗೆ ನಾವೇ ದುಡ್ಕೊಂಡ್ರೆ ಹೆಣ್ಮಕ್ಳಿಗೆ ಒಂದು ವ್ಯಾಲ್ಯೂ ನಿಜವಾಗ್ಲೂ. ಗಂಡ ಆಗಿರಲಿ, ಅತ್ತೆ ಆಗಿರಲಿ, ಮಾವ ಆಗಿರಲಿ, ಯಾರ ಮಕ್ಕಳೇ ಆಗಿರಲಿ, ಯಾರ ಹತ್ರ ನಾವು ಕೈ ಚಾಚಿ ಯಾವಾಗ ನಮಗೆ ಬೇಕು ಕೊಡ್ರಿ ಅಂತ ಕೇಳ್ತೀವೋ, ಸೊ ಅವಾಗ ಅವರು ಎಷ್ಟೇ ಒಳ್ಳೆತನದಲ್ಲಿದ್ದರು, ಎಷ್ಟೇ ಒಳ್ಳೆಯವರಾಗಿದ್ದರು, ಒಂದಲ್ಲ ಒಂದು ಟೈಮ್ ಒಂದು ಮಾತು ಬಂದೇ ಬರುತ್ತೆ. ಹಾಗಾಗಿ ನಮ್ಮ ಖರ್ಚಿಗೆ ತೀರಾ ನಾವೇನೋ ಎಲ್ಲ ದುಡಿದು ನಮ್ಮ ಮನೆಯೇ ನಾನೇ ನಡೆಸ್ತೀನಿ ಅನ್ನೋ ರೇಂಜ್ಗೆ ಅಂದಿಲ್ಲ ಅಂದ್ರೂ, ಸೊ ನಮ್ಮ ಖರ್ಚಿಗೆ ನಾವು ದುಡಿಯೋಷ್ಟು ಒಂದು ಇದಾದರೆ, ಸೊ ನಮಗೂ ಒಂದು ಏನೋ ಮಕ್ಳಿಗಾಗಿರ್ಬೋದು, ಇಲ್ಲ ನಮಗೆ ಆಗಿರ್ಬೋದು, ಪರ್ಸ್ನಲಿ ಖರ್ಚುಗಳು ತುಂಬ ಇರ್ತವೆ ಹೆಣ್ಮಕ್ಳಿಗೆ. ಸೊ ಅಂಥದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಸೊ ನಿಮಗೇನಾದರೂ ತಪ್ಪಾಗಿದ್ದರೆ, ಈ ಮಾತಿಂದ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ ನನ್ನ ಕಡೆಯಿಂದ. ಸೊ ನಾನೇನಂದರೆ, ಹೆಣ್ಮಕ್ಳು ಯಾವುದಕ್ಕೂ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಕುತ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗಂತ ನಿಮ್ಮ ಮನೇಲೇನೋ ನಿಮಗೆ ಫ್ರೀಡಮ್ ಕೊಟ್ಟಿದ್ದಾರಮ್ಮ, ನೀವು ದುಡಿತೀರಾ, ನಮ್ಮ ಮನೆಗಳಲ್ಲಿ ಆ ಥರ ಬಿಡಲ್ಲ ದುಡಿಯೋಕ್ಕೆ, ಸೋಷಿಯಲ್ ಮೀಡಿಯಾಕ್ಕೆ ಬರೋಕ್ಕೆ ಬಿಡಲ್ಲ ಅಂತಂದು ಹೇಳ್ತಾರೆ ಅಂತ ಸ್ವಲ್ಪ ಜನ ಹೇಳ್ತೀರಾ ನೀವು.
ಅಂದ್ಕೋಬೋದು ನೀವು ಮನಸ್ಸಲ್ಲಿ ಈ ಥರ ನಿಮಗೇನೋ ಎಲ್ಲ ಓಕೆ ಅದಕ್ಕೆ ನೀವು ಹೇಳ್ತೀರಾ ಈ ಥರ ಮಾತಾಡಲಿಲ್ಲ ಅಂತ ಅಂದ್ಕೋಬೋದು. ನಾನು ಹೇಳ್ತಾ ಇರೋದು ಬರೀ ಮನೆ ಬಿಟ್ಟು ಈಚೆ ಕಡೆ ಬಂದು ದುಡೀರಿ ಅಂತಂದು ಹೇಳ್ತಾ ಇಲ್ಲ. ಮನೇಲೇ ಆಗಿರ್ಬೋದು, ಸೊ ಈಚೆ ಕಡೆ ಬರೋದು ಅವಶ್ಯಕತೆ ಬೇಡ. ಮನೇಲೇ ಈ ಚಿಕ್ಕ ಪುಟ್ಟ ಟೈಲರಿಂಗ್ ಆಗಿರ್ಬೋದು. ಈಗ ಚಿಕ್ಕದಾಗಿ ನಾನು ಸುಮ್ಮನೆ ಒಂದು ಡ್ರೆಸ್ ತೊಗೊಂಡ್ರೆ ಅದಕ್ಕೆ ಹೊಲಿಗೆ ಹಾಕ್ಸ್ಕೊಬರೋಣ ಅಂತಂದು ಹೋದರೆ ಅದಕ್ಕೇ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. 30 ರೂಪಾಯಿ ಹೆಂಗೆ ಬರುತ್ತೆ ಹೇಳ್ರಿ? ಅಂಥದ್ದೊಂದು 4-5 ಟಾಪ್ಸ್ ಸ್ಟಿಚ್ ಮಾಡಿಕೊಟ್ರೆ ಎಷ್ಟು ದುಡ್ಡು ಆಯ್ತು ಅಲ್ಲಿಗೆ? 4-3-12 4 ಟಾಪು ನೀವು ಹೊಲಿಗೆ ಹಾಕ್ಕೊಟ್ರೆ 4-3-12 120 ರೂಪಾಯಿ ಆಯಿತು. ಯಾವ ರೀತಿ ಬರುತ್ತೆ 120 ರೂಪಾಯಿ? ಮಕ್ಕಳಿಗೆ ಬಿಸ್ಕೆಟ್ಗೋ ಇಲ್ಲ ಹಾಲ್ಗೋ ಇಲ್ಲ ನಮ್ಮ ಖರ್ಚಿಗೆ ಏನಕ್ಕೋ ಒಂದಕ್ಕಾಗುತ್ತಲ್ವ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಮನೆ ಬಿಟ್ಟು ಈಚೆ ಕಡೆ ಬಂದು ದುಡೀರಿ ಹೆಣ್ಮಕ್ಳು ಅಂತ ನಾನು ಹೇಳ್ತಿಲ್ಲ. ಅದಕ್ಕೋಸ್ಕರ ಒಂದು ಇದರಲ್ಲಿ ತೊಗೊಂಡು ನಿಜವಾಗ್ಲೂ ಅರ್ನ್ ಮಾಡಿರಿ. ಅದರಲ್ಲಿರುವಷ್ಟು ಖುಷಿ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗೋಲ್ಲ. ನಾವು ದುಡ್ಡು ದುಡಿತೀವಲ್ಲ ಅದರಲ್ಲಿರುವಂಥ ಖುಷಿ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗೋಲ್ಲ. ಯಾವಾಗಲೂ ಗಂಡನ ಮೇಲೆ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರೋದು ತಪ್ಪೋದು. ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ನಾವು ಆದಷ್ಟು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಒಂದು ಸ್ವಯಂ ಇದರಲ್ಲಿ ದುಡಿದ್ರೆ ಲೈಫಲ್ಲಿ ಮುಂದಕ್ಕೆ ಏನಕ್ಕೋ ಒಂದಕ್ಕೆ ಯೂಸ್ ಆಗುತ್ತೆ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಹಾಗೆಯೇ ನಾನು ಈಗ ಖಾರದ ಮಂಡಕ್ಕಿ ಮಾಡಿದೆ, ಅರವಿಂದಂಗೆ ತೊಗೊಂಡೋಗೋಣ ಅಂತ. ಹಾಗೆ ನನ್ನ ತಮ್ಮನೂ ತುಮಕೂರಲ್ಲೇ ಇರೋದಲ್ವ, ಸೊ ಹಂಗಾಗಿ ಅವ್ನಿಗೂ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು 2 ಕವರ್ಗೂ ಆ ರೀತಿ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ, ಕಡಲೆ ಬೀಜ ಮತ್ತು ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ದೀನಿ ಅಷ್ಟೇ. ಎಣ್ಣೆ ಹಾಕಿ ಇದೆಲ್ಲ ರೆಡಿ ಮಾಡ್ಕೊಂಡೆ. ಇಷ್ಟ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಮಿಕ್ಸ್ ಮಾಡಿಬಿಟ್ಟು ಈಗ ಒಂದೊಂದು ಕವರ್ಗೆ ಕಟ್ಟಿಡ್ತಾಯಿದ್ದೀನಿ. ಬೆಳಗ್ಗೆ ನಾವು ಒಂದು 8-8:15 ಬಿಟ್ಬಿಡ್ಬೇಕು ಮನೆ. ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ನೋಡಿದ್ರೆ ಬೇಗ ನೀನು ಕೆಲಸ ಮಾಡ್ಕೋ, ಫಸ್ಟ್ ಡ್ರಾಮಾ ಹತ್ರ ಹೋಗ್ಬರೋಣ, ನಮ್ಮೂರಲ್ಲಿ ಆಟ ಆಡ್ತಾವ್ರೆ ಅಂದರೆ ನೋಡೋದು ಬೇಡವೆ ಅಂತ ನಮ್ಮ ಮನೆಯವರು. ಅಯ್ಯೋ ನನ್ನ ಕೆಲಸಗಳೇ ಮುಗ್ದಿಲ್ಲ ಸುಮ್ಮನಿರಪ್ಪ ಅಂತ ನಾನು ಸ್ವಲ್ಪ ಜಗಳನೇ ಮಾಡಾಕ್ಬಿಟ್ಟೆ. ಅಷ್ಟೊಂದು ಇದು ಮಾಡ್ತಾಯಿದ್ರು ಹೋಗೋಣ ಅಂತಂದು. ನನಗೆ ಬೆಳಿಗ್ಗೆ ಆದರೆ ಆ ಕಡೆ ಹೋಗ್ಬೇಕಲ್ಲ, ಇನ್ನೂ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡಿಲ್ಲ, ರೆಡಿ ಮಾಡ್ಕೊಂಡು ಹೋಗೋದು ಯಾವಾಗ ಅಂತ ನನ್ನ ಕಷ್ಟ. ನನಗೆ ನೈಟ್ ಇನ್ನೂ 2-3 ವೀಡಿಯೋಸ್ ಇದೆ, ಅದೆಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲಿಗೇ 10:30-11 ಗಂಟೆ ಆಗಿತ್ತು ನನ್ನ ಖಾರದ ಮಂಡಕ್ಕಿ ಮಾಡಬೇಕಾದ್ರೆ. ಮತ್ತು ಆ ವೀಡಿಯೋಸ್ ಎಲ್ಲ ರೆಡಿ ಮಾಡ್ಕೊಂಡು ಮಲಗೋದು ಎಷ್ಟೊತ್ತಾಗುತ್ತೆ. ಇನ್ನೂ ಡ್ರಾಮಾ ಹತ್ರ ಬೇರೆ ಹೋಗ್ಬರ್ಬೇಕು ಅಂತವ್ರೆ. ಅಯ್ಯೋ ಇನ್ನು ಯಾಕೆ ಪಾಪ ನಮ್ಮೂರೆಲ್ಲ ಬೇರೆ ಆಡ್ತಾ ಇದ್ದಾರಲ್ಲ, ಸರಿ ಆಯಿತು ಹೋಗ್ಬರೋಣ ಬಿಡು ಅಂತಂದು ಅದೆಲ್ಲ ಡಿವೈಡ್ ಮಾಡಿಬಿಟ್ಟು ನಾನು ಒಂದೊಂದು ಕವರ್ಗೆ ಕಟ್ಟಿಟ್ಟೆ. ಅಷ್ಟರಲ್ಲಿ ವಿಲನ್ ಎಂಟ್ರಿ ಆದ್ರಂತೆ ಡ್ರಾಮಾದಲ್ಲಿ. ಅದಕ್ಕೆ ಪಟಾಕಿ ಹೊಡಿತಾ ಇದ್ರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾವು ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಪ್ಲೇಸ್ ಇಲ್ಲ. ಅಷ್ಟೊಂದು ಜನ ಇಲ್ಲೆಲ್ಲ ಕೂತ್ಕೊಂಡಿದ್ರು. ಸೈಡಲ್ಲಿ ತುಂಬ ಜನ ನಿಂತ್ಕೊಂಡಿದ್ರು. ನೋಡ್ತಾ ಇರ್ಬೋದು. ಸ್ಕೂಲ್ ಫೀಲ್ಡಲ್ಲಿ, ನಮ್ಮ ಸ್ಕೂಲ್ ಫೀಲ್ಡಲ್ಲಿ ಆಡಿದ್ದು ಇದು ನಾಟಕ ಅನ್ನೋದು. ಅಷ್ಟು ಜನ ಎಲ್ಲ ಎಲ್ಲೆಲ್ಲಿಂದನೂ ಬಂದಿದ್ದಾರೆ ನೋಡೋದಕ್ಕೆ ಅಂತಂದು. ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಹಳ್ಳಿ ಸೈಡ್ ಈ ರೀತಿ ನಾಟಕಗಳು ಡ್ರಾಮಾಗಳು ಕಟ್ಟಿದ್ರೆ, ಸೊ ಈ ರೀತಿ ಊರಿನ ಜನ, ಇನ್ನು ರಿಲೇಷನ್ಸ್ ಎಲ್ಲರೂ ಬರ್ತಾರೆ. ಅಕ್ಕಪಕ್ಕ ಊರಲ್ಲಿ ರಿಲೇಷನ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಕರೀತಾರೆ. ನಮ್ಮೂರಲ್ಲಿ ನಾಟಕ ಆಡ್ತಿದ್ದಾರೆ ಬರ್ರಿ ಅಂದರೆ ಎಲ್ಲರೂ ಬಂದುಬಿಡ್ತಾರೆ. ಏನಾದರೂ ಖಾರದ ಮಂಡಕ್ಕಿ, ಬಜ್ಜಿ, ಬೋಂಡ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಕುತ್ಕೊಂಡು ತಿಂತ ನೋಡೋದು. ಏನು ಸಖತ್ತಾಗಿರುತ್ತಲ್ಲ ಈ ರೀತಿ. ನನಗಂತೂ ತುಂಬ ಇಷ್ಟ ಇದೆಲ್ಲ ನೋಡೋದಕ್ಕೆ. ಏನಂದರೆ ನಮಗೆ ಟೈಮ್ ಇಲ್ಲ ಈಗ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು, ಸುಮಾರು ಅಂದರೆ 1 ಅವರ್ ಅಷ್ಟೊತ್ತು ನೋಡಿದ್ವಿ. ನಾನೇ ಸೈಡಲ್ಲಿ ನಿಂತ್ಕೊಂಡಿದ್ದೆ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ತಗೊಂಡು ಬಂದಿದ್ದಾರೆ. ಲೈವ್ ಇಟ್ಟರೆ ನನಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ ಅಂತ ನಾನೇನೋ ಲೈವ್ ಇಡ್ತಾ ಇಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ನಾನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ನಮ್ಮ ಮನೆ ಹತ್ರನೇ ಪ್ರಾಕ್ಟೀಸ್ ಮಾಡಿದ್ದು. ನಾನು ಡೈಲಿ ಅವ್ರ ವಾಯ್ಸು ಎಲ್ಲ ಕೇಳ್ತಾ ಇದ್ನಲ್ಲ, ಎಲ್ಲ ನಮ್ಮೂರವರೇ ಆಗಿರೋದ್ರಿಂದ ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಯಾಕಂದರೆ ಮುಖ ಪರಿಚಯ ಇರುತ್ತೆ. ಅವರಲ್ಲಿ ಸ್ಟೇಜ್ ಮೇಲೆ ಆಡ್ತಾಯಿದ್ರು, ಏನೋ ಒಂಥರ ಖುಷಿ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು. ಇದು ಬಂದ್ಬಿಟ್ಟು ಇವರು ಸೆಕೆಂಡ್ ವಿಲನ್ನು. ನೋಡ್ತಾ ಇರ್ಬೋದು ಯಾವ ರೀತಿ ಡ್ರೆಸ್ ಎಲ್ಲ ಹಾಕ್ಕೊಂಡು. ಇವ್ರಿಗೆ ಸುದೀಪ್ ಸಾಂಗ್ ಹಾಕಿದ್ರು, ಮಸ್ತಾಗಿತ್ತು. ನನಗಂತೂ ಆ ಸಾಂಗು ಅವ್ರು ಬರೋದಕ್ಕೂ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಎಲ್ಲ ಮಾಡ್ತಾಯಿದ್ರು ಎಲ್ಲರೂ. ಮತ್ತು ಇದಾದಮೇಲೆ ಮತ್ತೆ ಅವ್ರ ಡೈಲಾಗ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೇಳ್ತಾ ನಿಂತಿದ್ರು. ಸೊ ನೋಡಿ, ಹಳ್ಳಿ ಸೈಡ್ ಇದ್ದರೆ, ಹಳ್ಳಿ ಕಡೆ ಈ ರೀತಿ ಡ್ರಾಮಾಗಳಂತೆ, ಹಬ್ಬಗಳಂತೆ, ಇಲ್ಲ ಏನಾದರೂ ಫಂಕ್ಷನ್ಸ್ ಆದರೆ ಊರಿನ ಜನ ಎಲ್ಲ ಸೇರ್ಕೊಂಡು ಹತ್ರ ಕುತ್ಕೊಂಡು ಈ ರೀತಿ ಮಾಡ್ತೀವಲ್ಲ, ಅದೇ ಒಂಥರ ಖುಷಿ ಕೊಡುತ್ತೆ. ಸೊ ಈಗ ಅವರು ಏನೇನು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೋ ಅದನ್ನೆಲ್ಲ, ಮತ್ತು ಇನ್ನೊಂದು ರಿಲೇಷನ್ಸು ಮತ್ತು ಊರವ್ರೆಲ್ಲರೂ ಇರ್ತಾರಲ್ಲ, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ಅವರೆಲ್ಲ ಬರೋದು ಹಂಗೆ ದುಡ್ಡೆಲ್ಲ ಹಾಕ್ಬಿಟ್ಟು ಪಿನ್ನಲ್ಲಿ ಹೋಗೋದು. ಸೊ ಇದು ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಈ ಥರ ಡ್ರಾಮಾಗಳು ಆಡಬೇಕಾದ್ರೆ. ಆದರೆ ಇವಾಗಲೂ ಅದೇ ರೀತಿ ಕಂಟಿನ್ಯೂ ಮಾಡ್ತಿದಾರಲ್ಲ, ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ರೆ ಎಲ್ಲರೂ ಒಟ್ಟಿಗೆ. ಸೊ ಇವ್ರು ಬಂದಿರೋ ಅಂಥವ್ರು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿ ಮಲ್ಕೊಂಡು ಒಂದು 8:30 ಹಂಗೆ ಬಿಟ್ವಿ.
ಬಂದು ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಇತ್ತು ಎಲ್ಲಿ ತುಮಕೂರಲ್ಲಿ, ಆ ವೀಡಿಯೋ ಶೂಟ್ ಮುಗಿಸ್ಬಿಟ್ಟು ಸೊ ಇಲ್ಲಿ ಹೋಟೆಲ್ಗೆ ಬಂದ್ವಿ. ಸೊ ಇಲ್ಲಿ ಬಂದುಬಿಟ್ಟು ನನ್ನ ಫ್ರೆಂಡ್ ಮಂಜು ಇದ್ದಾರಲ್ಲ ಅವ್ರದ್ದು ಇತ್ತು ಕಿಟ್ಟಿ ಪಾರ್ಟಿ ಅನ್ನೋದು. ನಾವು ಬಂದಿದ್ವಿ, ಅವಳು ಬಂದಿದ್ಲು. ಹಾಗಾಗಿ ಅಟೆಂಡ್ ಮಾಡ್ಕೊಂಡು ಹೋಗಿವಂತೆ ಬಾರಕ್ಕೆ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾನೆ ಇದ್ಲಾಗಿಂದ. ಸರಿ ಅಂತ ಹೇಳ್ಬಿಟ್ಟು ನಮ್ಮದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ತುಮಕೂರಿನಲ್ಲೇ ಕಿಟ್ಟಿ ಪಾರ್ಟಿ ಹತ್ರ. ಅದು ಮಂಜುದೇ ಆಗಿತ್ತು ಇವತ್ತು, ಅದಕ್ಕೋಸ್ಕರ. ಬಡವನಹಳ್ಳಿ ಮಂಜು ತುಂಬ ಜನಕ್ಕೆ ಗೊತ್ತಿರುತ್ತೆ ನನ್ನ ಫ್ರೆಂಡು. ಸೊ ಹಂಗಾಗಿ ಅದನ್ನೆಲ್ಲ ಗೇಮ್ಸು ಲೇಡೀಸು ನೋಡಿ, ಮಂತ್ ಫುಲ್ಲು ನಾವೆಲ್ಲ ಒಂದು ವರ್ಕಲ್ಲಿ ಬ್ಯುಸಿ ಇರ್ತೀವಿ. ಮಂತಲ್ಲಿ ಒಂದು ದಿನ ನಮಗೋಸ್ಕರ ಟೈಮ್ ಕೊಟ್ಕೊಂಡು ಈ ರೀತಿ ಲೇಡೀಸ್ ಎಲ್ಲ ಸೇರಿಬಿಟ್ಟು ಫ್ರೆಂಡ್ಸ್ ಎಲ್ಲರೂ ಒಂದು ಪಾರ್ಟಿ ಥರ ಮಾಡ್ಕೊಂಡು ಅಲ್ಲಿ ಫುಡ್ ಎಲ್ಲ ತೊಗೊಂಡು ತಿಂದ್ಕೊಂಡು ಈ ರೀತಿ ಜ್ಯೂಸಸ್ ಎಲ್ಲ ಕುಡ್ಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಮತ್ತು ಪ್ರೈಸಸ್ ಅದರಲ್ಲಿ ಗೆದ್ದಿರೋರಿಗೆಲ್ಲ ಪ್ರೈಸಸ್ ಎಲ್ಲ ಕೊಟ್ಕೊಂಡು ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಈ ರೀತಿ ಎಂಜಾಯ್ ಮಾಡ್ತಾರೆ. ತುಂಬ ಖುಷಿ ಅನ್ನಿಸ್ತು. ಮಂಜು ಹೇಳ್ತಿದ್ದಾಳೆ ನೆಕ್ಸ್ಟು ನಿನ್ನೂ ಜಾಯಿನ್ ಮಾಡ್ಕೊತೀನಿ, ಅಷ್ಟೇ ನಾನು ಬಿಡಲ್ಲ, ಕಿಟ್ಟಿ ಪಾರ್ಟಿಗೆ ಬರಲೇಬೇಕು ಅಂತಂದು ಹೇಳ್ತಿದ್ಲು. ನಾನೇ ಬ್ಯುಸಿ ಇರ್ತೀನಿ ಅಂದರೆ ಅದಕ್ಕೆ ಬ್ಯುಸಿ ಇರ್ತೀಯ ಅಂತಂದೆ ಜಾಯಿನ್ ಮಾಡಿಸೋದು. ಒಂದಿನ ನಮಗೋಸ್ಕರ ಟೈಮ್ ಕೊಡಲಿಲ್ಲ ಅಂದರೆ ಏನಕ್ಕೆ, ಬರೀ ಅದೇ ಇರುತ್ತೆ. ನಮಗೋಸ್ಕರ ಒಂದಿನ ಟೈಮ್ ಕೊಡೋಣ, ನಾನಂತೂ ನಿನ್ನ ಹೆಸರು ಬರೆಸ್ಬಿಡ್ತೀನಿ, ಏನಾದರೂ ಮಾಡ್ಕೊ ಅಂತಂದು ಹೇಳ್ತಾಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ, ನಾನು ಬರ್ಸ್ತಾಳೆ 90%. ಇಲ್ಲಿ ಗೇಮ್ಸ್ ಇನ್ನೂ ಆಡಿಸ್ತಾಯಿದ್ರು ಬೇರೆ ಬೇರೆವೆಲ್ಲನೂ. ಸೊ ಇದರಲ್ಲಿ ಗೆದ್ದವ್ರಿಗೆಲ್ಲ ಪ್ರೈಸಸ್ ಎಲ್ಲ ತಂದಾಳೆ, ನಾನು ತೋರಿಸ್ತೀನಿ ಆಮೇಲೆ ಏನೇನೆಲ್ಲ ತಂದಿದ್ರು ಅಂತಂದು. ವಾಟರ್ ಬಾಟ್ಸ್ ಎಲ್ಲ ಇಟ್ಬಿಟ್ಟು ಅದಕ್ಕೆ ಒಂದು ಬಳೆ ಟೈಪ್ ಕಟ್ಟಿದ್ದಾರೆ, ದಾರ ಅದು, ಅದಕ್ಕೆ ಹಾಕ್ಕೊಂಡು ಬಾಟ್ಲು ಆ ಥರ ನಿಲ್ಲಿಸ್ಬೇಕು ಈ ಥರ. ಮತ್ತು ಮಂಜು ಹಾಕ್ಕೊಂಡಿರೋ ಸ್ಯಾರಿ ನೋಡ್ತಾ ಇರ್ಬೋದು, ನಿಧಿ ವಸ್ತ್ರ ಅವ್ರು ಹಾಕ್ಕೊಂಡಿದ್ದಾರಲ್ಲ ಅದು ಮಧುಗೌಡ. ಸೊ ಅವ್ರು ಹಾಕಿದಾರಲ್ಲ ಅವರು, ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸ್ಯಾರಿ. ಅದನ್ನು ಕಾಲರಿಟ್ಟು ಹೊಲಿಸ್ಕ ಅಂತಂದು ಹೇಳಿದರೆ ಅದನ್ನು ತಗೊಂಡೋಗಿ ಇದೇ ಥರನೇ ಹೊಲಿಸ್ಬಿಟ್ಟವಳೆ. ಚೆನ್ನಾಗಿರೋದು, ಯಾಕಂದರೆ ಹೇಳ್ತಾಳೆ ನಾನು ಪರ್ಪಲ್ ಬ್ಲೌಸ್ ಹೊಲಿಸಿದ್ನಲ್ಲ ಸೇಮ್ ಅದೇ ಥರನೇ ಹೊಲಿಸು ಅಂತಂದು ಹೇಳಿದರೆ ಇದು ಬೇರೆ ಥರ ಹೊಲಿಸಿದಾಳೆ. ನಿನಗೆ ಎಲ್ಲೋ ಪರ್ಪಲ್ಗೆ ಅದಕ್ಕೆ ಚೆನ್ನಾಗಿರೋದು ಅದು ಬ್ಲೌಸ್, ಇದಕ್ಕೆ ಚೆನ್ನಾಗಿರಲ್ಲ ಅಂತಾಳೆ. ಮೇಯ್ನ್ ಇದೇ ಸ್ಯಾರಿಗೆ ಅವರು ಆ ಥರ ಟ್ರೆಂಡ್ ಮಾಡಿಸಿರೋದು ಬ್ಲೌಸು. ಹೇಳಿದ್ರೆ ನನಗೆ ಬೇಡ, ಹಿಂಗೆ ನಿನಗೆ ಚೆನ್ನಾಗೈತದು ಅಂತಂದು ಹೇಳ್ತಾಯಿದ್ಲು. ಸರಿ ಅಂತಂದು ಈ ಗೇಮ್ಸು ಇಲ್ಲಿರೋರೆಲ್ಲರೂ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಒಂದು ಎಂಜಾಯ್ಮೆಂಟ್ ಮಾಡಿದ್ರು. ನಾವು ಹೋಗಿದ್ವಲ್ಲ, ನನಗೆ ಒಂದು ಟೆನ್ಷನ್ನು, ಅರವಿಂದ್ ಬೇರೆ ಕಾಲೇಜ್ಗೆ ಹೋಗಿದ್ದಾನೆ. ಸೊ ಅವನು ಬರೋಷ್ಟರಲ್ಲಿ ನಾವು ಹೋಗಿ ಅವನ್ನ ಕರ್ಕೊಂಡು ಔಟ್ಸೈಡ್ ಓಡಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ನಾನು. ಇವಳು ಮಂಜು ಬಿಡ್ತಾ ಇಲ್ಲ, ಇಲ್ಲೇ ಇರಬೇಕು, ಎಲ್ಲರದ್ದು ಆಗೋವರೆಗೂ ಇಲ್ಲೇ ಇರಬೇಕು, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಇಟ್ಕೊಬಿಟ್ಟಿದ್ಲು. ಸರಿ ಅಂತ ಅರವಿಂದ್ ಇನ್ನೇನು ಕಾಲೇಜ್ ಬಿಟ್ಟಿದ ತಕ್ಷಣ ಫೋನ್ ಮಾಡಿ ಅಮ್ಮ ಕಾಲೇಜ್ ಬಿಟ್ಟರು ಅಂದರೆ ಸರಿ ಅಂತ ನಾನು ಲೊಕೇಶನ್ ಸೆಂಡ್ ಮಾಡಿದೆ. ಇಲ್ಲಿಗೆ ಬಂದುಬಿಡು, ಇಲ್ಲಿಂದನೇ ಹೋಗೋಣ ಅಂತ ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಲೊಕೇಶನ್ ಸೆಂಡ್ ಮಾಡಿದ್ದೀನಿ. ಅವ್ನು ಬರೋಷ್ಟರಲ್ಲಿ ಸ್ವಲ್ಪ ಇಲ್ಲಿ ಲೇಡೀಸ್ಗೆಲ್ಲ ಅಂದರೆ ನೆಕ್ಸ್ಟ್ ಪಾರ್ಟಿ ಯಾರ್ದು, ನೆಕ್ಸ್ಟ್ ಕಿಟ್ಟಿ ಪಾರ್ಟಿ ಯಾರ್ದು ಅನ್ನೋ ಥರ ಸ್ಲಿಪ್ಪೆಲ್ಲ ಬರೆದು ಹಾಕಿದ್ದಾರೆ. ಸೊ ಹಂಗಾಗಿ ಅವನ್ನ ತಗೊಂಡು ನೋಡ್ತಾ ಇರೋದು. ಈಗ ಯಾರು ನೇಮ್ ಬಂದರೆ ಅವರು ಸ್ವಪ್ನ ಆಂಟಿ, ಅವರು ಯಾರು ಮಂಜು ಇದ್ದಾಳಲ್ಲ ಅವ್ರ ಆಂಟಿದೇ ಬಂತು ನೇಮು ನೆಕ್ಸ್ಟ್ ವೀಕು, ನೆಕ್ಸ್ಟ್ ಮಂತು. ಸೊ ಹಂಗಾಗಿ ಆವಾಗ ಎಲ್ಲರೂ ಸೇರಿಕೊಂಡು 20 ಮೆಂಬರ್ಸ್ ಏನೋ ಜಾಯಿನ್ ಇರೋದು. ಆ 20 ಮೆಂಬರ್ಸೂ ಒಂದೊಂದು ಮಂತ್ ಒಬ್ಬೊಬ್ಬರು ಆ ರೀತಿ. ಮತ್ತು ಚೀಟಿ ಹಾಕ್ಕೊತಾರೆ, ಹಂಗೇ ಚೆನ್ನಾಗಿರುತ್ತೆ. ಏನೋ ಒಂಥರ ಖುಷಿ, ಟೈಮ್ ಸ್ಪೆಂಡ್ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಹೋಟೆಲ್ಗೆ ಹೋಗ್ಬಿಟ್ಟು ಈ ರೀತಿ ಮಾಡ್ಕೊಂಡು ಬರ್ಬೋದು ಆರಾಮಾಗೆ. ನಾನು ಈ ಡ್ರೆಸ್ನ ಹಾಕ್ಕೊಂಡೋಗಿದ್ದೆ, ನಾನು ಮಂಜು ಮತ್ತು ವೇದ 3 ಜನನೂ ತೊಗೊಂಡಿದ್ವಿ ಈ ಥರ ಡ್ರೆಸ್ಸು. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಸಿಂಪಲ್ಲಾಗಿ ಹೋಗೋಣ ಅಂತಂದು ಹೇಳ್ಬಿಟ್ಟು ನಾನು ಬಂದಿದ್ದು. ಸ್ಯಾರಿ ಹಾಕ್ಕೊಂಡು ಬಾ ಅಂತಂದು ಇವಳು, ನಾನು ಸ್ಯಾರಿ ಹಾಕ್ಕೊಂಡು ಬರಲಿಲ್ಲ, ನನಗೆ ಪ್ರಮೋಷನ್ ಇತ್ತಲ್ಲ. ಸೊ ಹಂಗಾಗಿ ಅದರಲ್ಲಿ ಬ್ಯುಸಿ ಇರ್ತೀನಿ, ಸ್ಯಾರಿ ವೇರ್ ಮಾಡ್ಕೊಂಡು ಆಗಲ್ಲ ಅಂತಂದು ಹೇಳಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಹೆಂಗೋ ಬಾ ಅಂತಂದು ಹೇಳಿದ್ಲು. ಸರಿ ಅಂತ ನಾನು ಈ ಡ್ರೆಸ್ನ ಹಾಕ್ಕೊಂಡು ಬಂದಿದ್ದು. ಇಲ್ಲಿ ನಮ್ಮ ಮನೆಯವ್ರು ಕುತ್ಕೊಂಡು ನೋಡ್ತಾವ್ರೆ, ಏನಪ್ಪ ಇದು ನನ್ನನ್ನು ಕರ್ಕೊಂಡು ಬಂದು ಎಲ್ಲಿ ಕೂರಿಸ್ಬಿಟ್ಲು ಅಂತ ಚಿಂತೆ ಮಾಡ್ತಾವ್ರು ಕುತ್ಕೊಂಡು ಪಾಪ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಹೋಗೋಣ ಅಂತ ನಾನು. ಇಲ್ಲಿ ಬಂದಿರೋರಂತಾರೆ ಎಲ್ಲರೂ ಗೇಮ್ಗಳು ಎಲ್ಲ ಮುಗೀತು. ಇನ್ನೇನು ಊಟಕ್ಕೆ ಅಂತ ಕುತ್ಕೊಂಡ್ವಿ. ಈಗ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ರೋಟಿ ದಾಲ್ ತೊಗೊಂಡಿದ್ವಿ, ಮತ್ತು ಫ್ರೈಡ್ ರೈಸ್ ತೊಗೊಂಡಿದ್ವಿ, ಮತ್ತು ಕರ್ಡ್ ರೈಸ್ ತೊಗೊಂಡಿದ್ವಿ, ಮತ್ತು ಕೊನೆಯದಾಗಿ ಸೋಡಾ ತೊಗೊಂಡಿದ್ವಿ. ಸೋಡಾ ಅದೊಂಥರ ಪೆಪ್ಪರ್ ಸೋಡಾ ಅಂದ್ಕೊಂತೀನಿ ನಾನು. ನಿಂಬೆಹಣ್ಣು ಪೆಪ್ಪರ್ ಅಷ್ಟೇ ಹಾಕಿರೋದು, ಲೆಮನ್ನು ಪೆಪ್ಪರ್ ಅಷ್ಟೇ ಹಾಕಿರೋದು ಅಂದ್ಕೊಂಡಿದ್ದೀನಿ ನಾನು. ನಾನೇನೋ ನಾರ್ಮಲಿ ಶುಗರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಸೋಡಾ, ಆ ಥರ ಇರುತ್ತೆ ಅಂದ್ಕೊಂಡ್ರೆ ಅಪ್ಪ ಅದು ಕುಡಿಯೋಕ್ಕೆ ಆಗಲಿಲ್ಲ. ಸೊ ಅರವಿಂದ್ ಬಂದ ನೋಡ್ರಿ, ಸ್ಕೂಲ್ ಡ್ರೆಸ್ಸಲ್ಲೇ ಬಂದೆ, ನಾನು ಕಾಲೇಜ್ ಡ್ರೆಸ್ಸಲ್ಲೇ. ಪಾಪ ಒಂಥರ ಗಂಟ್ಲು ಪೇಯ್ನ್ ಆಗಿತ್ತಂತೆ. ನನಗೆ ಒಂಥರ ಖುಷಿ ಆಗಿಬಿಡ್ತು ನೋಡಿಬಿಟ್ಟು ಅವನ್ನ. ಬಂದ ಬಿಡು ಅಂತಂದು ಒಂಥರ ಏನೋ ಮನೆಯಲ್ಲಿ ನೋಡ್ದಂಗೆ ಅನ್ನಿಸ್ಲಿಲ್ಲ ನನಗೆ. ಔಟ್ಸೈಡ್ ನೋಡಿದ್ನಲ್ಲ ಒಂಥರ ಬಾಧೆ ಆದಂಗೆ ಆಯಿತು ಮನಸ್ಸಿಗೆ. ಯಪ್ಪ ಏನು ಕಷ್ಟನಪ್ಪ ಮಕ್ಕಳಿಗೆ ಓದೋಕ್ಕೆ ಅಂತ ನಾವು ಎಷ್ಟು ಟಾರ್ಚರ್ ಕೊಡ್ತೀವಿ. ಅವು ಹುಟ್ಟಿದೂರು ಬಿಟ್ಟು ಬೇರೆ ಊರಲ್ಲಿ ಈ ರೀತಿ ಬಂದು ಇರಬೇಕು ಅಂದರೆ ಆ ಹುಟ್ಲಿಗೆ ಎಷ್ಟು ಧೈರ್ಯ ಇರಬೇಕು ಮಕ್ಕಳಿಗೆ. ಅದೆಲ್ಲ ಸಹಿಸ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡಬೇಕು. ಈ ಮನುಷ್ಯನ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ ನೆನೆಸ್ಕೊಂಡ್ರೆ.
ಅವನು ಬಂದ, ನಾವೆಲ್ಲ ಊಟ ಮಾಡಿದ್ವಿ. ಅವನಿಗೆ ಫ್ರೈಡ್ ರೈಸ್ ತರಿಸಿದ್ವಿ. ಫ್ರೈಡ್ ರೈಸ್ ತಿಂತಿದ್ದ ಅವನು. ಅಷ್ಟರಲ್ಲಿ ನಾನು ಐಸ್ ಕ್ರೀಮ್ ತೊಗೊಂಡಿದ್ದೆ. ಐಸ್ ಕ್ರೀಮ್ ಅವನಿಗೆ ಕೊಟ್ಟೆ, ಅರವಿಂದನಿಗೆ. ತಿಂತ ಕುತ್ಕೊಂಡ. ಹಾಗೆ ಇಲ್ಲಿ ಇನ್ನೊಂದೆರಡು ಗೇಮ್ಸ್ ಇತ್ತು, ಅದು ನನಗೂ ಕೊಟ್ಟಿದ್ದಾರೆ ಆಡು ಅಂತಂದು. ಅದಕ್ಕೆ ಒಟ್ಟಿಗೆ ಕುತ್ಕೊಂಡು ಈ ರೀತಿ ಗೇಮ್ ಎಲ್ಲ ಆಡ್ತಾಯಿದ್ದೀವಿ. ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು ಮತ್ತು ಗೇಮ್ಸೂ ಚೆನ್ನಾಗಿತ್ತು. ಕೊನೆಯದಾಗಿ ಸೋಡಾ ಕುಡಿತಾ ಈ ರೀತಿ ಒಂದು ಎಂಜಾಯ್ ಮಾಡಿದ್ವಿ. ನನಗೇನೋ ತುಂಬ ಖುಷಿಯಾಯಿತು ಇಲ್ಲಿ ಬಂದಿದ್ದು. ಹಾಗೆ ಅರವಿಂದು ಫ್ರೈಡ್ ರೈಸ್ ತಿನ್ನೋ ಅಂದರೆ ಅದರಲ್ಲಿ ಹಾಕಿರೋ ತರಕಾರಿ ಎಲ್ಲ ಫುಲ್ಲು ಡಿವೈಡ್ ಮಾಡಿ ಬರೀ ರೈಸ್ ಒಂದೇ ತಿಂದಿದ್ದಾನೆ ಅದರಲ್ಲಿ. ಹಂಗೆಲ್ಲ ತಿನ್ನಬಾರ್ದು, ತರಕಾರಿ ಎಲ್ಲ ತಿನ್ನಬೇಕು ಅಂದರೆ ಅಮ್ಮ ನನಗೆ ಆಗಲ್ಲಮ್ಮ ಅಂತ. ಅವ್ನ ಮನೆಯಲ್ಲೂ ಅಷ್ಟೇ ಎಲ್ಲ ತೆಗ್ದಾಕಿ ತಿಂದುಬಿಡ್ತಾನೆ. ಹಾಗಾಗಿ ನೋಡಿ ಅದೆಲ್ಲ ತೊಗೊಂಡು ಬಂದಿರೋದೆಲ್ಲ ಒಂದು ಬ್ಯಾಗ್ ಇಟ್ಕೊತಾ ಇದ್ರು. ಇನ್ನೇನು ಫೈನಲಿ ಎಲ್ಲ ಮುಗಿಯೋ ಸ್ಟೇಜಿಗೆ ಬಂದಿದೆ. ಈಗ ಸದ್ಯಕ್ಕೆ ಪ್ರೈಸಸ್ ಎಲ್ಲ ಕೊಡಬೇಕಲ್ವಾ, ಸೊ ಅವರೆಲ್ಲ ಗೇಮಲ್ಲಿ ವಿನ್ ಆಗಿರೋರಿಗೆ ಅದಕ್ಕೋಸ್ಕರ ಎಲ್ಲ ಸ್ಟೀಲ್ಸ್ ಇತ್ತೊಂದಿದ್ರು, ಬಾಕ್ಸಸ್ ಅಂತೆ. ಮತ್ತು ಇದು ದೇವಸ್ಥಾನಕ್ಕೆ ತಗೊಂಡೋಗುವಂಥದ್ದು, ಹಣ್ಣು ಕಾಯಿ ಇಟ್ಕೊಂಡು ತಗೊಂಡೋಗ್ತೀವಲ್ಲ, ಸೊ ಆ ಥರ ಒಂದು ಪುಟ್ಟಿ ಥರ ಅದನ್ನು ತಂದಿದ್ಲು ಸ್ಟೀಲಿಂದನೇ. ಸೊ ಹಂಗಾಗಿ ಇವರು ವಿನ್ ಆಗಿರೋರಿಗೆಲ್ಲ ಪ್ರೈಸಸ್ ಎಲ್ಲ ನನ್ನನ್ನು ಸೇರಿಸಿ ನೀನು ಕೊಡ್ಬಾ ಅಂತ ಹೇಳ್ಬಿಟ್ಟು ಕರಿತಾ ಇದ್ಲು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಜಾಯಿನ್ ಆದೆ. ಈ ರೀತಿ ಎಲ್ಲರಿಗೂ ಕೊಟ್ಬಿಟ್ಟು ಎಲ್ಲ ಕ್ಲಿಪ್ಸ್ ತೊಗೊಂಡು, ಮತ್ತು ಚೀಟಿ ಇವತ್ತು ಮಂಜುದಾಯ್ತಲ್ಲ ಅಮೌಂಟ್ ಇವಳಿಗೆ ಬಂತು. ಈಗ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಎಲ್ಲರೂ. ಅಂದರೆ ಇವರೆಲ್ಲ ಮನೆ ಕಡೆ ಹೊರಡ್ತಾರೆ, ನಾನು ಅರವಿಂದನ ಕರ್ಕೊಂಡು ಮತ್ತು ಅರವಿಂದನ ರೂಮ್ಗೆ ಹೋಗ್ತಾ ಇದ್ದೀನಿ ನಾನು. ಇವರೆಲ್ಲ ಹೊರಟರು, ನಾವು ಹೊರಟ್ವಿ. ಹೋಗ್ಬಿಟ್ಟು ಈಗ ಅರವಿಂದನ ರೂಮ್ ಬಂದರೆ, ಅರವಿಂದನ ರೂಮ್ ನೋಡಿ ತುಂಬ ಖುಷಿ ಆಯ್ತು ನನಗೆ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದ ಗೊತ್ತಾ, ನೀಟಾಗಿ ಕಸ ಹೊಡ್ಕೊಂಡು ಬಟ್ಟೆಗಳೆಲ್ಲ ಮಡಚಿಟ್ಕೊಂಡು ತುಂಬ ಚೆನ್ನಾಗಿ. ನಾನು ಎಲ್ಲಂದ್ರಲ್ಲೇ ಬಿಸಾಕೊಂಡಿರ್ತಾನೆ ಅಂದ್ಕೊಂಡಿದ್ದೆ, ಇಲ್ಲ ನೀಟಾಗಿ ಇಟ್ಕೊಂಡಿದ್ದ. ಅವನ ಜೊತೇಲಿರುವಂಥ ಫ್ರೆಂಡು ಆ ಹುಡುಗ ಇರ್ತಾ ಇಲ್ಲ, ಒಂದು 3 ದಿನ 4 ದಿನ ಇರೋದು, ಊರಿಗೆ ಹೋಗೋದು ಆ ಥರ ಮಾಡ್ತಾಯಿದ್ದಾನೆ. ಪಾಪ ಒಬ್ಬನೇ ಇದ್ದಾನೆ 2 ದಿನ. ನನಗೆ ರೂಮಲ್ಲಿ ನೋಡಿಬಿಟ್ಟು ಒಂಥರ ನೋವಾಗ್ಬಿಡ್ತು. ನಮ್ಮ ಮನೆಯವರು ಬೇಡ ಬಾ ಒಬ್ಬನೇ ಇದೆಯಾ, ಇನ್ನೂ 2 ದಿನ ರಜೆ ಐತೆ, ಮನೆಗೆ ಊರಿಗೆ ಹೋಗ್ಬಿಟ್ಟು ಕಾರಲ್ಲೇ ಹೋಗೋಣ ಈಗ, ಮತ್ತು ನೀನು ಮಂಡೇ ಬಂದುಬಿಟ್ಟು. ತುಮಕೂರಲ್ಲಿ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ಸಬ್ಸ್ಕ್ರೈಬರ್ ನಂದಿನಿ ಅಂತ ಹೇಳ್ಬಿಟ್ಟು. ಸುಮಾರು ದಿನದಿಂದ ಕಾಮೆಂಟ್ ಆಗ್ತಿದ್ದಾರೆ, ಆದರೆ ನಾನು ರಿಪ್ಲೈ ಒಂದೊಂದ್ಸರಿ ಮಾಡ್ತಿದ್ದೆ, ಒಂದ್ಸರಿ ಬಿಸಿ ಇದ್ದು ಮಾಡ್ತಿರ್ಲಿಲ್ಲ. ಸೊ ನಿನ್ನೆ ಏನೋ ಗೊತ್ತಿಲ್ಲ, ಸಡನ್ನಾಗಿ ವಾಟ್ಸಪ್ಪಲ್ಲಿ ಮಾಡಿದ್ರು ಮೆಸೇಜ್. ನಮ್ಮ ಸಿಸ್ಟರ್ ಥರ ಇದ್ದೀರಾ ನೀವು, ಯಾವಾಗಲಾದ್ರೂ ಬನ್ನಿ ಮನೆಗೆ ಅಂತ ಹೇಳ್ತಾ ಇದ್ರಲ್ಲ. ನಾನೇ ಬರ್ತಾ ಇದ್ದೀನಿ ತುಮಕೂರು, ಬರ್ತೀನಿ ಬಿಡಿ ಅಂತ ಅಂದೆ. ಯಾಕಂದರೆ ಎಲ್ಲ ಕರ್ದಿರೋ ಮನೆಗೆಲ್ಲ ಹೋಗೋಕ್ಕಾಗಲ್ಲ, ಅದೊಂದು ಏನೋ ಒಂದು ಅದೇ ಅಂತಾರಲ್ಲ ಅಟ್ಯಾಚ್ಮೆಂಟ್ ಅಂತಾರಲ್ಲ ಆ ಥರ ಮೆಸೇಜ್ ಏನೋ ಅದಕ್ಕೋಸ್ಕರ ಬಂದಿದ್ದಾಯ್ತು. ತುಂಬ ಕನೆಕ್ಟ್ ಆಯ್ತು ಅವ್ರ ಮೆಸೇಜ್ ಮಾಡಿದ ಕಾಮೆಂಟ್ ನೋಡಿಬಿಟ್ಟು. ಹಾಗಾಗಿ ಬಂದಿದ್ದ ತಕ್ಷಣ ಹೋಗಿ ಅರವಿಂದ ನೋಡ್ಕೊಂಡು ಕಾಲೇಜ್ ಬಿಟ್ಟಿತ್ತು, ಅವನು ಅಲ್ಲಿಗೆ ಕರ್ಕೊಂಡೋಗಿದ್ದು ನಾವು ಹೋಟ್ಲಿಗೆ. ಸೊ ಅದಕ್ಕೆ ಅರವಿಂದನ್ನು ಕರ್ಕೊಂಡು ಬಂದೆ. ಮಿಕ್ಸರನ್ನು ಸ್ವೀಟ್ ಕೊಟ್ಟಿದ್ದಾರೆ, ನಮಗೋಸ್ಕರ ಟೀ ಮಾಡ್ತಾರೆ. ನಾನು ಹೇಳಿದ್ದೆ ಮುಂಚೆನೇ ಏನು ರಿಸ್ಕ್ ತಗೋಬೇಡಿ ಅಂತ, ಆದರೂ ಪಾಪ ಟೀ ಮಾಡ್ತಾವ್ರೆ. ಪಾಪು ಇಲ್ಲ, ಡ್ಯಾನ್ಸ್ ಸ್ಕೂಲ್ಗೆ ಹೋಗಿದೆ. ಪಾಪು ಇದ್ದಾರೆ ಸಿಸ್ಟರ್ಗೆ, ಡ್ಯಾನ್ಸ್ ಸ್ಕೂಲ್ಗೆ ಹೋಗಿದೆಯಂತೆ. ಅಣ್ಣ ಬಂದ್ಬಿಟ್ಟು ವರ್ಕ್ ಹೋಗಿದಾರಾ, ಸೆಕೆಂಡ್ ಶಿಫ್ಟ್ ಅಂತೆ ಪಾಪ, ಅದಕ್ಕೆ ವರ್ಕ್ ಮಾಡಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ಡ್ಯೂಟಿಗೆ ಹೋಗಿದ್ದಾರೆ. ನಾವು ಕುತ್ಕೊಂಡು ಈಗ ಟಿ ವಿ ನೋಡ್ತಾ ಇದ್ದೆ, ಸ್ವಲ್ಪ ಹಿಂಗೆ ಮಾತಾಡೋಣ ಅಂತ ಸ್ವಲ್ಪ ವಿಡಿಯೋ ಶುರು ಮಾಡಿದೆ ಅಷ್ಟೇ. ಪಟ್ಕಾಟ್ಲ ನೋಡಿ, ಬೇಡ ಅಂದ್ರೂ ಪಾಪ ಬೋಂಡ ಮಾಡ್ಕೊ ಬಂದವ್ರೆ, ಮತ್ತೆ ಸ್ವೀಟ್ಸ್ ಎಲ್ಲ ಕೊಟ್ಟವ್ರೆ. ಇವರೇ ನೋಡ್ರಿ ನಂದಿನಿ ಅಂತಂದ್ರೆ ಸಿಸ್ಟರು. ತುಂಬಾ ಪ್ರೀತಿಯಿಂದ ಕರೆದು ತುಂಬ ಖುಷಿ ಆಯ್ತು ಮನೆ ಬಂದಿದ್ದಕ್ಕೆ. ಪಾಪು ಇನ್ನು ಡ್ಯಾನ್ಸ್ ಸ್ಕೂಲ್ಗೆ ಹೋಗಿದೆ. ಪಾಪು ಬಂದಿದ ತಕ್ಷಣ ಪರಿಚಯ ಮಾಡಿಸ್ಕೊಳ್ತೀನಿ. ಪಾಪು ಬರ್ತಿದೆ ಅಂತ ಹೇಳಿದ್ನಲ್ಲ, ಬಂದಿರೋ ಡ್ಯಾನ್ಸ್ ಸ್ಕೂಲಿಂದ. ಏನ್ ಹೆಸರು ಹೇಳು ಸಾಕು, ಹೆಸರು ಹೇಳು. ಮಂದಾರ ಅಂತ, ಸಾಯಿ ಮಂದಾರನ. ಎಷ್ಟು ಚೆನ್ನಾಗಿದೆ ಹೆಸರು, ಹೆಣ್ಮಕ್ಳೇ ಚಂದ ಮನೆಗೆ. ನನ್ಗಂತ ಸಖತ್ ಇಷ್ಟ ಆಯ್ತು ಹುಡುಗಿ ನೋಡಿದ ತಕ್ಷಣ. ಮಂದಾರ ಅಂತಾನೆ, ತುಂಬಾ ಸೈಲೆಂಟ್. ಯಾಕಂದ್ರೆ ಹೊಸಬ್ರಲ್ವಾ, ಮೊಬೈಲ್ ಆನ್ ಮಾಡಿದ ತಕ್ಷಣ ದೊಡ್ಡವರೇ ಮಾತಾಡಲ್ಲ, ಚಿಕ್ಕ ಪಾಪು ಏನ್ ಮಾತಾಡುತ್ತೆ ಸುಮ್ಮನೆ ನೋಡ್ತಾ ಇತ್ತು ಅಷ್ಟೇನೆ. ಫ್ರೆಂಡಾ ನೋಡ್ರಿ, ಇಬ್ರು ಫ್ರೆಂಡ್ ಒಂದೇ ಕಲರ್ ಯೂನಿಫಾರ್ಮ್, ಡ್ಯಾನ್ಸ್ ಸ್ಕೂಲ್ ಯೂನಿಫಾರ್ಮ್. ಡ್ಯಾನ್ಸ್ ಸ್ಕೂಲ್ ಅಲ್ಲಿ ಎಲ್ಲೇ ಒಂದೆರಡು ಡ್ಯಾನ್ಸ್ ಆಡ್ರಿ ನೋಡೋಣ ಹೆಂಗ್ ಆಡ್ತೀರ. ಇವತ್ತು ಯಾವ ಸ್ಟೆಪ್ ತೋರಿಸಿದ್ರಲ್ಲಿ? ಇದು ಪ್ರೋಗ್ರಾಮ್ ಇದೆ ಅಮ್ಮ ನನಗೆ ಡ್ಯಾನ್ಸ್ ಬರಲ್ಲ, ಒಂದ್ 2 ಸ್ಟೆಪ್ ಕಲಿಸ್ರಿ.
ಈಗ 4 ನೆರಪಿಸ್ತಾರಲ್ಲ ಅವ್ರು 4 ಸ್ಟೆಪ್ ಇಲ್ಲೇ ನೆರಪಿಸ್ತಾರೆ ಇರೇ ಸಾಲ ಪರಿಚಯ ಇಲ್ಲ ಹೆಂಗ ಮಾತಾಡ್ತಾರ ಹೊಸಬ್ರ ಹತ್ರ ಮಕ್ಕಳು. ಇನ್ನೇನೆಲ್ಲ ಆಯಿತು ಮಾತುಕತೆ ಎಲ್ಲ ಮನೆಗೆ ಹೊರಡ್ತೀನಿ ಅನ್ಬೇಕಾದ್ರೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ಸಿಸ್ಟರು. ತುಂಬ ಖುಷಿ ಆಯಿತು. ಸ್ಯಾರಿ ಕೊಟ್ಟರು, ಬೇಡ ಅಂದ್ರೂ ಇಲ್ಲ ನೀವು ನಮ್ಮ ಅಕ್ಕನ ಥರ ಇದ್ದೀರಾ, ನಂಗೆ ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡಿ ಕೊಟ್ಟರು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ಬ್ಲೂ ಕಲರ್ ಸ್ಯಾರಿ ಕೊಟ್ಟರು ನನಗೆ. ಸೊ ಇಲ್ಲಿಂದ ಈಗ ತಗೊಂಡು ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ನಿಮಗೆ ವೀಡಿಯೋ ಮುಖಾಂತರನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟೊಂದು ಅಭಿಮಾನಿಸಿ ನನ್ನ ಮನೆಗೆ ಕರೆದು ಈ ರೀತಿ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್